ಯಾರಿಗೆ ಯಾವ ಖಾತೆ ಕೊಟ್ಟರು ಕೂಡ ಅದನ್ನ ಸ್ವಾಗತಿಸಬೇಕು. ಇದೇ ನಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ, ಜನರ ಆಸ್ತಿ ಇದು. ಸಚಿವರ ರಾಜೀನಾಮೆ ಬಗ್ಗೆ ಶಾಸಕ ಹ್ಯಾರಿಸ್ ಅವರ ರಿಯಾಕ್ಷನ್ ಇದು. ರಾಮಲಿಂಗಾರೆಡ್ಡಿ ತುಂಬಾ ಒಳ್ಳೆ ಮನುಷ್ಯ. ಅವರು ತಮ್ಮ ಅಸಮಾಧಾನವನ್ನ ಈ ರೀತಿ ಬೀದಿಗೆ ತರಬಾರ್ದಾಗಿತ್ತು. ನನಗೆ ಆ ಖಾತೆ ಕೊಟ್ರೆ ನಾನೇ ಕೆಲಸ ಮಾಡ್ತೀನಿ. ವಿಧಾನಸೌಧದಲ್ಲಿ ಶಾಸಕ ಎನ್ ಎ ಹ್ಯಾರಿಸ್ ಅವರ ಹೇಳಿಕೆ. ಇದೇ ನಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ, ಇದು ಜನರ ಆಸ್ತಿ. ಸೊ ಯಾವ ಖಾತೆ ಕೊಟ್ಟರು ಕೂಡ ಅದನ್ನ ಸರಿಯಾಗಿ ನಡ್ಸ್ಕೊಂಡು ಹೋಗ್ಬೇಕು. ರಾಮಲಿಂಗಾರೆಡ್ಡಿ ಅವರು ತುಂಬಾ ಒಳ್ಳೆ ಮನುಷ್ಯ ಅವರು, ಆದ್ರೆ ತಮ್ಮ ಅಸಮಾಧಾನವನ್ನು ಈ ರೀತಿಯಾಗಿ ಬೀದಿ ರಂಪಾಟ ಮಾಡಬಾರ್ದಾಗಿತ್ತು ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಹ್ಯಾರಿಸ್ ಏನ್ ಹೇಳಿದ್ದಾರೆ ಕೇಳಿ. ಎಲ್ಲ ಕ್ಲೋಸ್ ಡೋರ್ ಅಲ್ಲಿ ಮಾತಾಡಿ ಮುಗಿಸ್ಬೇಕು. ಪಾರ್ಟಿ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ನಾನು ಪಾರ್ಟಿ ಹೈಕಮಾಂಡ್ ತೀರ್ಮಾನ ಹೇಳಕ್ಕಾಗಲ್ಲ. ಏನೇ ಪಾರ್ಟಿ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಅದನ್ನ ಫಾಲೋ ಮಾಡಬೇಕು. ಅಲ್ಲ, ಒಳ್ಳೇದೇ. ಯಾರಿಗೆ ಏನೇ ಕೊಟ್ರು ನಾವೆಲ್ಲರೂ ಸ್ವಾಗತ ಮಾಡಬೇಕು. ಅವರ ಅರ್ಹತೆಗೆ ಏನ್ ಅವ್ರು ಮಾಡಕ್ಕಾಗುತ್ತೆ ಈ ರಾಜ್ಯಕ್ಕೆ, ರಾಜ್ಯದ ಜನ. ಇದೇನ್ ನಮ್ಮ ಅಪ್ಪನ ಆಸ್ತಿ ಏನಲ್ವಲ್ಲ, ಇದು ಯಾರ ಆಸ್ತಿ? ಇದು ರಾಜ್ಯದ ಜನರ ಆಸ್ತಿ. ಅವ್ರಿಗೆ ಅವಕಾಶ ಸಿಕ್ಕಿದೆ, ಕೆಲಸ ಮಾಡಿ, ಒಳ್ಳೇದ್ ಮಾಡಿ, ಜನಪರ ಕೆಲಸ ಮಾಡಿ, ಪಕ್ಷಕ್ಕೆ ಒಳ್ಳೆ ಹೆಸರು ಬರುವಂತ ಕೆಲಸ ಮಾಡಿ. ಮುಂದಿನ ಚುನಾವಣೆಯಲ್ಲಿ ಪಕ್ಷ ಗೆಲ್ಬೇಕು. ಒಂದ್ ಪಕ್ಷ ಇದೆಯಲ್ಲ, ಬರೀ ಚುನಾವಣೆನೇ ಮಾಡ್ತಾ ಇರೋ ಒಂದ್ ಪಕ್ಷದ ವಿರುದ್ಧ ತಾನೇ ನಾವು ಕೆಲಸ ಮಾಡ್ತಾ ಇರೋದು. ನೋಡಿ, ಈಗ ಮಾತು ಕೊಟ್ಟಿದಾರೋ ಇಲ್ವೋ ನಮಗ್ ಗೊತ್ತಿಲ್ಲ. ಅದು ಅವ್ರವ್ರು ತೀರ್ಮಾನ ಮಾಡ್ಕೋಬೇಕು. ಅದನ್ನ ನನ್ನ ಪ್ರಕಾರ ರಾಮಲಿಂಗಾರೆಡ್ಡಿ ಬಹಳ ಒಳ್ಳೆ ಮನುಷ್ಯ, ಗುಡ್ ಲೀಡರ್, ಒಳ್ಳೆ ದೊಡ್ಡ ಟಾಲ್ ಲೀಡರ್. he should sit and settle it. It should not come to the streets. ಬೆಂಗಳೂರು ಶಾಸಕರಿಗೆ ಏನು ಸಲಹೆ ಕೊಡ್ತೀರಿ ಸರ್ ರಾಮಲಿಂಗಾರೆಡ್ಡಿ ಅವರಿಗೆ? ಬ್ಯಾಂಗ್ಳೂರ್ ಅಲ್ಲ, ಅವರು ಬೆಂಗಳೂರು ಅಲ್ಲಲ್ಲ, ಈಗ ನಮ್ಗೀಗ GBA ಕೃಷ್ಣ ಬೈರೇಗೌಡಗೂ ಕೊಟ್ಟಿದ್ದಾರೆ, ಇಲ್ಲ ರಾಮಲಿಂಗಾರೆಡ್ಡಿ ಕೊಡ್ಲಿ, ಇಲ್ಲ ಯಾರಿಗಾದ್ರೂ ಕೊಡ್ಲಿ, ನಮಗೆ ಏನು ಸಮಸ್ಯೆ ಇಲ್ಲ. ಯಾರು ಕೊಟ್ರು ತಗೊಳ್ಳೋರು ಕೂಡ ಇದೆಲ್ಲ ಕೆಲಸ ಮಾಡಕ್ಕೋಸ್ಕರ ಇರೋದು. ಕೆಲಸ ಮಾಡುವಾಗ ಯಾವುದೇ ಪೋರ್ಟಿಫೋಲಿಯೋ ಕೊಟ್ಟರು ಈಗ ಕೆಲಸ ಮಾಡ್ಬೇಕು. ಇಲ್ಲ ನಮಗ್ ಕೊಡ್ಲಿ, ನಾವು ಕೆಲಸ ಮಾಡ್ತೀವಿ, ಅದ್ರಲ್ಲಿ ಏನಿದೆ? ಅಲ್ಲ, ಯಾವುದೇ ಕೊಡ್ಲಿ, ನಾನು ಹೇಳೋದು ಯಾವ್ದು ಕೊಟ್ರು ಮಾಡ್ತೀನಿ ನಾನು. ನಮಗೆ ಮಾಡೋಂತ ಕೆಪಾಸಿಟಿ ಇದೆ, ನಾವು ಕೆಲಸ ಮಾಡ್ತೀವಿ. ಅದಕ್ಕೆ ಅವ್ರು ಕೊಟ್ಟಿರೋದು ಕೊಡಿ, ಇವ್ರು ಕೊಟ್ಟಿರೋದು ಕೊಡಿ ಅಂತೆಲ್ಲ ಯಾರಿಗೂ ಬೇಡದೇ ಇದ್ರೆ ನಮಗ್ ಕೊಡಿ, ನಾವು ಮಾಡ್ತೀವಿ. ಈಗ ಅದರಲ್ಲಿ ಬೇರೆ ಮಾತಿಲ್ಲ. ಯಾಕಂದ್ರೆ ಬೆಂಗಳೂರನ್ನ ನಾವು ಪ್ರೀತಿಸ್ತೀವಿ, ಬೆಂಗಳೂರು ಜನರನ್ನ ಪ್ರೀತಿಸ್ತೀವಿ, ಕರ್ನಾಟಕವನ್ನು ಪ್ರೀತಿಸ್ತೀವಿ, ಕನ್ನಡಿಗರನ್ನ ಪ್ರೀತಿಸ್ತೀವಿ. ಸೊ ಅವ್ರ ಪರವಾಗಿ ಕೆಲಸ ಮಾಡಕ್ಕೆ ನಾವು ಅವಕಾಶ ಕೇಳೋದು. ಬೆಂಗಳೂರು ನಗರ ಅಭಿವೃದ್ಧಿ ಇಲ್ಲ, ಯಾಕೆ ಅವ್ರು ವಹಿಸ್ತಾ ಇಲ್ಲ? ಕೊಟ್ಟಿದ್ದಾರಲ್ಲ ಎಲ್ಲಾನು. ಅಲ್ಲ, ಅದು ಗೊತ್ತಿಲ್ಲಮ್ಮ, ಅದು ನಾನು ಹೇಳಕ್ ಬರಲ್ಲ. ಅವ್ರ ಮಧ್ಯೆ ಏನು ಮಾತುಕತೆ ಆಗಿದೆ, ಇಲ್ಲ ಡೆಲ್ಲಿ ಹೈಕಮಾಂಡ್ ಏನು ತೀರ್ಮಾನ ಮಾಡಿದೆ. ಯಾಕಂದ್ರೆ ನನ್ಗೆ ಗೊತ್ತಿರೋಂಗೆ ಹೈಕಮಾಂಡ್ ತೀರ್ಮಾನ ಇದೆಲ್ಲಾನು. ಒಬ್ಬ ಪಕ್ಷದ ಒಂದು ಶಿಸ್ತಿನ ಸಿಪಾಯಿಯಾಗಿ ನನಗೆ ಗೊತ್ತಿರೋಂಗೆ ಇವೆಲ್ಲ ಹೈಕಮಾಂಡ್ ತೀರ್ಮಾನ ಇರಬೇಕು. ಹಾಗಾಗಿ ಮುಖ್ಯಮಂತ್ರಿ ಬಹುಶಃ ಅವ್ರು ಏನ್ ಹೇಳಿದ್ದಾರೆ ಅಂತಾನು ನನ್ಗೆ ಗೊತ್ತಿಲ್ಲ. ಮುಖ್ಯಮಂತ್ರಿನೂ ರಾಮಲಿಂಗಾರೆಡ್ಡಿನೂ ಬಹಳ ಒಳ್ಳೆ ಸ್ನೇಹಿತರು, ಬಹಳ ವರ್ಷದಿಂದ ಜೊತೆ ಕೆಲಸ ಮಾಡ್ತಾ ಬಂದಿದ್ದಾರೆ. ಆಮೇಲೆ ರಾಮಲಿಂಗಾರೆಡ್ಡಿ ಬಗ್ಗೆನೂ ಒಳ್ಳೆ ಒಪಿನಿಯನ್ ಇದೆ.